ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ಯೇಸುವಿನ ಮಾತುಗಳನ್ನು ಧ್ಯಾನಿಸೋಣ. ಈ ಉದಯ ಕಾಲದಲ್ಲಿ ದೇವರ ವಾಕ್ಯದೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿ ದಿನವಿಡೀ ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸುವಂತಹ ದಿನ, ನಿಮ್ಮೊಂದಿಗೆ ಕಾಲ ಕಳೆದ ಪ್ರತಿ ಕ್ಷಣ ನಮಗೆಷ್ಟೋ ಮೇಲುಕರವಾಗಿರೋದ್ರಿಂದ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಬೆಳಗಿಸಿ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹಾಲೆಲೂಯ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಹೌದು, ಈ ದಿನ ಎಲ್ಲಿ ನೋಡಿದ್ರೂ ಅನಾರೋಗ್ಯ ಬಹಳಷ್ಟು ಜನರಿಗೆ ಬರುತ್ತಲೇ ಇವೆ. ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ಸ್ ಪ್ರಾಬ್ಲಮ್, ಚಿಕ್ಕ ಮಕ್ಕಳಿಗೆ ಜ್ವರಗಳು, ಪ್ಲೇಟ್ಲೆಟ್ಸ್ ಕಡಿಮೆಯಾಗೋದು, ಹೀಗೆ ಎಷ್ಟೋ ವಾಟ್ಸಪ್ ಮೆಸೇಜ್ಗಳು ಬರುವುದನ್ನು ನಾವು ನೋಡಿ ಎಷ್ಟೋ ವೇದನೆಗೊಳಗಾಗ್ತೇವೆ. ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತವಾಗಿ ಸ್ವಸ್ಥಪಡಿಸ್ತಿದ್ದಾರೆ. ನಾವು ಬಹಳಷ್ಟು ವರಿ ಮಾಡಿಕೊಳ್ತೇವೆ ನಮ್ಮ ಫಿಸಿಕಲ್ ಸಿಕ್ನೆಸಸ್, ಅಂದರೆ ನಮ್ಮ ಶರೀರ ಸಂಬಂಧವಾದ ಬಾಧೆಗಳ ಕುರಿತಾಗಿ, ವ್ಯಾಧಿಗಳ ಕುರಿತಾಗಿ ಬಹಳ ಬಾಧೆ ಪಡ್ತೇವೆ ನಾವು. ಆದರೆ ದೇವರ ವಾಕ್ಯ ಹೇಳ್ತದೆ, ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಅದು ಘೋರವಾದ ವ್ಯಾಧಿಗೊಳಗಾಗಿದೆ. ಅಂದರೆ ಹೃದಯಕ್ಕೆ ವ್ಯಾಧಿ ಅನ್ನುವಾಗ ಅದು ಈ ಹಾರ್ಟ್ ಪ್ರಾಬ್ಲಮ್ ಅಲ್ಲ. ಕೇಳಿ ಪ್ರಿಯರೇ, ಹೃದಯವೆಂದರೆ, ಮತ್ತೆ ಹಳ್ಳಿ ಊರುಗಳಲ್ಲಿ ಒಂದು ಚಿತ್ರ ಬಿಡಿಸಿ ಇದೇ ಹೃದಯ ಅಂದರೆ ಜನರು ನಂಬುತ್ತಾ ಇದ್ರು. ಈಗ ವಿಜ್ಞಾನ ಬೆಳೆದು ಬಂದಿದೆಯಲ್ಲವೇ, ಇದು ರಕ್ತ ಪಂಪ್ ಮಾಡುವ ಗುಂಡಿಗೆ ಅಲ್ಲವೋ ಅನ್ನುತ್ತಾರೆ. ಹಾಗಾದರೆ ಎಲ್ಲಿದೆ ನಮ್ಮ ಹೃದಯ? ಚಿಕ್ಕ ಮೆದುಳೇ ನಮ್ಮ ಹೃದಯವಾಗಿದೆ, ನಮ್ಮ ಮನಸ್ಸಾಗಿದೆ ಎಂದು ಕೆಲವರು ಹೇಳ್ತಾರೆ. ಅದು ಎಲ್ಲಿದೆಯೋ ಗೊತ್ತಿಲ್ಲ. ಅಂದರೆ ಎಲ್ಲರಿಗೂ ಹೃದಯಗಳಿವೆ. ನಮ್ಮ ಹೃದಯ ಎನ್ನುವುದು ಒಂದು ಕೇಂದ್ರ, ಒಂದು ಫ್ಯಾಕ್ಟ್ರಿ. ಕೇಳ್ತಾ ಇದ್ದೀರಾ? ನಮ್ಮ ಹೃದಯದ ಒಳಗಡೆಯಿಂದ ಪ್ರತಿಯೊಂದು ಆಲೋಚನೆ ಹುಟ್ಟಿ ಬರುತ್ತದೆ. ಪ್ರತಿಯೊಂದು ಕಾರ್ಯಕ್ಕೆ ಅಲ್ಲಿ ಕ್ರಿಯೆ ಉಂಟಾಗ್ತಾ ಇರುತ್ತೆ. ಅಂದರೆ ಟೊಬ್ಯಾಕೊ ಫ್ಯಾಕ್ಟ್ರಿನಲ್ಲಿ ಆ ಟೊಬ್ಯಾಕೋವನ್ನು ಅದರೊಳಗಡೆ ಫೀಡ್ ಮಾಡಿದಾಗ ಹೇಗೆ ಅದರೊಳಗಡೆಯಿಂದ ಟೊಬ್ಯಾಕೊ ಪ್ರಾಡಕ್ಟ್ಸ್ ಬರುತ್ತವೋ, ಒಂದು ಪೌಂಡ್ಸ್ ಪೌಡರ್ ಕಂಪನಿಯೊಳಗಡೆ ಯಾವ ರೀತಿ ಸುಗಂಧ ದ್ರವ್ಯಗಳನ್ನು ಹೊರಚೆಲ್ಲುವಂತಹ ಒಂದು ಪೌಡರನ್ನು ಅವರು ಫೀಡ್ ಮಾಡಿದಾಗ ಹೇಗೆ ಆ ಪೌಂಡ್ಸ್ ಪ್ರಾಡಕ್ಟ್ ಬರುತ್ತವೋ, ಹಾಗೆಯೇ ನಮ್ಮ ಹೃದಯಕ್ಕೂ ಕೂಡ ಯಾವುದರಿಂದ ನಾವು ತುಂಬಿಸುತ್ತೇವೋ ಅದೇ ಹೊರಗೆ ಬರುತ್ತೆ. ನಮ್ಮ ಹೃದಯ ಕೆಟ್ಟು ಹೋದದಾಗಿದೆ. ಆದಾಮ ಹವ್ವ ಅವರು ಮಾಡಿದ ಪಾಪದಿಂದ ಪ್ರತಿಯೊಬ್ಬನು ಹೃದಯದಲ್ಲಿ ಪಾಪಕ್ಕೆ ಸ್ಥಳ ಕೊಟ್ಟ ಮೋಸಕರವಾದ ಹೃದಯವಾಗಿದೆ ಎಂದು, ಘೋರವಾದ ವ್ಯಾಧಿಗೊಳಗಾಗಿದೆ ಎಂದು, ಅದನ್ನು ಗ್ರಹಿಸುವವರು ಯಾರೆಂದು ಯೆರೆಮೀಯ 17:9 ನಾವು ನೋಡ್ತೇವೆ. ನಮ್ಮ ಹೃದಯದೊಳಗಿಂದ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಹೇಳುತ್ತೆ, ಹೃದಯದೊಳಗಿಂದ ಅಂದರೆ ಒಳಗಡೆಯಿಂದ ದುರಾಲೋಚನೆಗಳು ಬರ್ತವೆ. ಅಲ್ಲಿ ದೊಡ್ಡ ಲಿಸ್ಟೇ ಇದೆ, 13 ಅಂಶಗಳ ಲಿಸ್ಟು. ದುರಾಸೆಗಳು, ಕಾಮ ಕೋರಿಕೆಗಳು, ಲೋಭ ಹಾಗೂ ಲೋಕದಾಸೆ, ಶರೀರದಾಸೆ, ಅವಿವೇಕ, ಅಜ್ಞಾನ, ಇವೆಲ್ಲ ಹುಟ್ಕೊಂಡು ಬರ್ತವೆ. ಇವೆಲ್ಲವೂ ಮನುಷ್ಯನೊಳಗಿಂದ ಬಂದು ಅವನನ್ನು ಅಪವಿತ್ರಗೊಳಿಸ್ತವೆ. ಮನುಷ್ಯನು ತನ್ನನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಎಲ್ಲಾ ವಿಧವಾದ ಔಷಧಿಗಳನ್ನು ಬಳಸಿಕೊಂಡು ನಾನಾ ವಿಧವಾದ ರೋಗಗಳ ಬಲಹೀನತೆಗಳಿಂದ ಬಿಡುಗಡೆ ಹೊಂದಲು, ವಾಸಿಯಾಗಿ ಗುಣವಾಗಬೇಕೆಂದು ಬಯಸುತ್ತಾನೆ ಹೊರತು ಪಾಪವೆಂಬ ವ್ಯಾಧಿಯಿಂದ ಹಾಳಾಗುತ್ತಿರುವ ಘೋರ ವ್ಯಾಧಿಗೆ ಒಳಗಾಗಿರುವಂತಹ ಹೃದಯವನ್ನು, ಅಂದರೆ ಆ ಹೃದಯ ವ್ಯಾಧಿಯನ್ನು ವಾಸಿ ಮಾಡಿಕೊಳ್ಳಬೇಕೆಂಬ ಆಸೆ ಇಲ್ಲದವನಾಗಿಯೇ ಇರ್ತಿದ್ದಾನೆ. ನೋಡಿ ಪ್ರಿಯರೇ, ನಮಗೆ ಜ್ವರ ಬಂದಾಗ ಒಳ್ಳೆ ಸ್ವೀಟ್ ತಿಂದರೂ ಕೂಡ ಅದು ಕಹಿಯಾಗಿ ಕಾಣಿಸುತ್ತೆ. ಅದು ಸಿಹಿಯಾಗಿರುತ್ತೆ, ಆದರೆ ಜ್ವರ ಬಂದಿರುವುದರಿಂದ ಅದರ ರುಚಿ ಕಹಿಯಾಗಿ ಕಾಣಿಸುತ್ತೆ. ಮನುಷ್ಯನ ಹೃದಯವು ಘೋರವಾದ ವ್ಯಾಧಿಗೊಳಗಾಗಿರುವುದರಿಂದ ಅವನು ಸಿಹಿಯಾದದನ್ನು ಕಹಿಯನ್ನು, ಕಹಿಯಾದದನ್ನು ಸಿಹಿಯೆಂದು, ಬೆಳಕನ್ನು ಕತ್ತಲೆಯನ್ನಾಗಿಯೂ, ಕತ್ತಲನ್ನು ಬೆಳಕನ್ನಾಗಿಯೂ, ಮೇಲು ಕೇಡನ್ನಾಗಿಯೂ, ಕೇಡು ಮೇಲನ್ನಾಗಿಯೂ ಯೋಚಿಸ್ತಾನೆ ಎಂದು ಬೈಬಲ್ ಹೇಳ್ತದೆ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ. ಎಲ್ಲ ತಾರುಮಾರು, ಯಾವುದು ಮೇಲನಿಸುತ್ತೋ ಅದು ಕೇಡಾಗಿ ಕಾಣಿಸುತ್ತೆ, ಯಾವುದು ಕೇಡಾಗಿ ಕಾಣಿಸುತ್ತೋ ಅದು ಮೇಲಾಗಿ ಕಾಣಿಸುತ್ತೆ. ಅದಕ್ಕೆ ಇಂತಹ ವಿಪರೀತವಾದ ಪರಿಸ್ಥಿತಿಗಳನ್ನು ಈ ದಿನಗಳಲ್ಲಿ ನಾವು ಕಾಣ್ತಿದ್ದೇವೆ. ಮೇಲಾದವುಗಳನ್ನು ಮನುಷ್ಯ ಬಿಟ್ಬಿಟ್ಟು ತನಗೆ ಹಾನಿ ಮಾಡುವವುಗಳನ್ನೇ ಅವನು ಹಿಂಬಾಲಿಸುತ್ತಿದ್ದಾನೆ.
ಎಷ್ಟೋ ಜನರು ತಮ್ಮ ಶರೀರವನ್ನು ಪಾಪದ ನೆಲೆಯನ್ನಾಗಿ ಮಾರ್ಪಡಿಸಿಕೊಳ್ತಿದ್ದಾರೆ. ಪಾಪದ ಆಸೆಗಳಿಂದ ತುಂಬಿಕೊಳ್ತಿದ್ದಾರೆ. ಅವರ ಆಲೋಚನೆಗಳಲ್ಲಿ ಪಾಪವನ್ನು ತುಂಬಿಸಿಕೊಳ್ತಿದ್ದಾರೆ. ಬ್ರೂಡಿಂಗ್ ಅನ್ನುತ್ತಾರಲ್ಲವೇ, ಅಂದರೆ ಅವುಗಳ ಮೇಲೆ ಹೆಚ್ಚು ಧ್ಯಾನ ಇಟ್ಟು ಅವುಗಳನ್ನೇ ಹೆಚ್ಚಾಗಿ ಉತ್ಪತ್ತಿ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಕೆಟ್ಟತನದಿಂದ ಈ ಲೋಕ ತುಂಬಿಕೊಳ್ತಿದೆ. ಆದರೆ ಯೇಸು ಕ್ರಿಸ್ತನು ಹೃದಯ ಶುದ್ಧಿಯ ಕುರಿತಾಗಿ ಮಾತಾಡ್ತಿದ್ದಾರೆ. ನನ್ನ ಮಗನೇ, ನಿನ್ನ ಹೃದಯ ನನಗೆ ಕೊಡು ಎಂದು ಕೇಳ್ತಿದ್ದಾರೆ. ನಿನ್ನ ಕೈ ವಾಸಿಯಾದರೂ, ಕಾಲು ವಾಸಿಯಾದರೂ, ನಿನ್ನ ಅವಯವಗಳಲ್ಲಿ ಯಾವ ಭಾಗ ವಾಸಿಯಾದರೂ ನಿನ್ನ ಹೃದಯ ಬದಲಾಗದಿದ್ದರೆ ನಿನ್ನ ಗುಣ ಬದಲಾಗೋದಿಲ್ವಲ್ಲ, ನಿನ್ನ ಸ್ವಭಾವ ಮಾರ್ಪಡೋದಿಲ್ವಲ್ಲ, ನಿನ್ನ ಜೀವಿತ ಮಾರ್ಪಡೋದಿಲ್ವಲ್ಲ. ಪಾಪಕ್ಕೆ ಮೂಲವಾಗಿರುವ, ಪಾಪಕ್ಕೆ ಸಂಬಂಧಪಟ್ಟ ಪಾಪ ಕೃತ್ಯಗಳನ್ನು ಉತ್ಪತ್ತಿ ಮಾಡುವ ಹೃದಯ ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡಬೇಕು. ಅದಕ್ಕಾಗಿಯೇ ಕ್ರೈಸ್ತಿಯ ಭಕ್ತಿ ಅಂದರೆ ಬರೀ ಬಾಯಿ ಮಾತಿನ ಭಕ್ತಿಯಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂತಹ ಹೃದಯ ಶುದ್ಧಿಯ ಭಕ್ತಿಯಾಗಿದೆ. ಹೃದಯವಿಲ್ಲದಿದ್ದರೂ ನಾವು ವಾಕ್ಯ ಓದಬಹುದು, ಪ್ರಾರ್ಥನೆ ಮಾಡಬಹುದು, ಹಾಡು ಹಾಡಬಹುದು, ಕಾಣಿಕೆ ಕೊಡಬಹುದು. ಜೀವಿತ ಮಾರ್ಪಡದಂತೆ ತೋರುವಿಕೆ ಆಚಾರ ಭಕ್ತಿಯನ್ನು ಆಚರಿಸುವಂಥದ್ದು ಕ್ರೈಸ್ತಿಯ ಭಕ್ತಿ ಅಲ್ಲವೇ ಅಲ್ಲ. ಬಹಳಷ್ಟು ಜನ ನಾವು ಯೇಸುವನ್ನು ನಂಬಿದ್ದೇವೆ ಎಂದು ಈ ದಿನ ಹೇಳ್ಕೊಳ್ತಾರೆ, ಆದರೆ ಅವರ ಆತ್ಮಗಳು ಶುದ್ಧೀಕರಿಸಲ್ಪಡಲಿಲ್ಲ, ಅವರ ಹೃದಯ ಮಾರ್ಪಟ್ಟಿಲ್ಲ. ಏನೋ ಹೆಸರು ಬದಲಾಯಿಸಿಕೊಂಡಿದ್ದೇವೆ, ಮತ ಬದಲಾಯಿಸಿಕೊಂಡಿದ್ದೇವೆ ಎಂದು ಹೇಳಿಕೊಳ್ತಾರೆ, ಆದರೆ ಮಾನಸಾಂತರ ಇನ್ನೂ ಹೊಂದದೇ ಇರುವುದಕ್ಕಾಗಿ ದೇವರ ನಾಮಕ್ಕೆ ಅವಮಾನ ಉಂಟಾಗುತ್ತೆ. ಒಂದು ವಚನ ನೋಡೋಣ ಬನ್ನಿ. ಯೆಶಾಯ 29ನೇ ಅಧ್ಯಾಯದ 13ನೇ ವಚನ. ಮತ್ತು ಯೆಹೋವನು ಇಂತೆನ್ನುತ್ತಾನೆ, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಮನಸ್ಸನ್ನೋ ದೂರ ಮಾಡಿಕೊಂಡಿದ್ದಾರೆ. ತುಟಿಗಳಿಂದ ದೇವರನ್ನು ಸ್ತುತಿಸ್ತಿದ್ದೇವೆ, ಬಾಯಿ ಮಾತಿನಿಂದ ದೇವರನ್ನು ಸನ್ಮಾನಿಸ್ತಿದ್ದೇವೆ, ಹಲ್ಲೆಲೂಯಾ ಅನ್ನುತ್ತೇವೆ, ಸ್ತೋತ್ರ ಅನ್ನುತ್ತೇವೆ, ಆದರೆ ಹೃದಯ ಮಾತ್ರ ದೂರ ಮಾಡಿಕೊಂಡಿದ್ದಾರೆ. ಹೃದಯದಲ್ಲಿ ಬೇರೆ ಏನೋ ಇದೆ. ತೋರುವಿಕೆ ಭಕ್ತಿಯಿಂದ ಹೃದಯ ಕೆಟ್ಟು ಹೋಗುತ್ತೆ. ಹೃದಯದಲ್ಲಿ ದುರಾಸೆಗಳು, ಶರೀರದಾಸೆಗಳು, ಲೋಕದಾಸೆಗಳು. ನೋಡಿ, ಹೃದಯದಿಂದ ಮಾಡದೇ ಇರುವ ಭಕ್ತಿ ಕ್ರೈಸ್ತಿಯ ಭಕ್ತಿ ಅಲ್ಲವೇ ಅಲ್ಲ. ಅರ್ಥವಾಯ್ತಾ? ಅವರು ತಮ್ಮ ಮನಸ್ಸನ್ನೋ ದೂರ ಮಾಡಿಕೊಂಡು ಬಾಯ್ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಕ್ತಿಯನ್ನು ಮಾತ್ರ ಒಂದು ಆಚಾರದಂತೆ ನನ್ನಲ್ಲಿಟ್ಟಿದ್ದಾರೆ. ಒಂದು ಬಾಯ್ಪಾಠದಂತೆ ಕಲಿತಿರುವ ಪದ ಸಂಗ್ರಹಗಳನ್ನು ಬಳಸ್ತಿದ್ದಾರೆ ಹೊರತು ಹೃದಯದಿಂದ ಬಂದಿರುವ ಮಾತುಗಳಲ್ಲ, ಹೃದಯದಿಂದ ಬಂದ ಹಾಡುಗಳಲ್ಲ, ಹೃದಯ ಅಂತರಾಳದಿಂದ ಮಾಡಿರುವಂತಹ ಪ್ರಾರ್ಥನೆ ಕೂಡ ಅವರದಲ್ಲ. ಅಂತಹ ಭಕ್ತಿಯಿಂದ ಯಾವ ಪ್ರಯೋಜನವೂ ಇಲ್ಲ. ಯೇಸು ಕ್ರಿಸ್ತನನ್ನು ಅನುಸರಿಸುವಂಥವರು, ಆತನನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. 15ನೇ ವಚನ ಹೇಳುತ್ತೆ, ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಅಗಾಧೋಪಾಯ ಮಾಡಿ ನಮ್ಗೆ ಯಾರು ನೋಡಾರು ಅಂದುಕೊಳ್ಳುವವರ ಗತಿಯನ್ನು ಏನು ಹೇಳಲಿ? ತಮ್ಮ ಆಲೋಚನೆಯನ್ನು ದೇವರಿಗೆ ಕಾಣಿಸಲಾರದಂತೆ ಒಳಗೆ ಅವುಗಳನ್ನು ಮರೆಮಾಚುವುದಕ್ಕೆ ಪ್ರಯತ್ನಿಸುವಂಥವರು ಶ್ರಮೆಗೊಳಗಾಗ್ತಾರೆ. ಮನುಷ್ಯರ ಬಳಿಗೆ ಹೋದಾಗ ನಮ್ಮ ಆಲೋಚನೆ ಯಾರು ಕಂಡುಕೊಳ್ಳಲಿಕ್ಕಾಗಲ್ಲ, ಹೌದಲ್ಲವೇ? ಎಷ್ಟೇ ದೊಡ್ಡ ಜ್ಞಾನಿಯಾಗಿರಲಿ, ಎಷ್ಟೇ ದೊಡ್ಡ ವೈದ್ಯನಾಗಿರಲಿ, ಎಷ್ಟೇ ದೊಡ್ಡ ಸ್ಕ್ಯಾನರ್ ಆಗಿರಲಿ, ಎಷ್ಟೇ ದೊಡ್ಡ ಮಷೀನ್ ಆಗಲಿ, ಆದರೆ ನಿಮ್ಮ ಆಲೋಚನೆಯನ್ನು ಕಂಡುಹಿಡಿಯುವ ಯಂತ್ರ ಇದುವರೆಗೂ ಕಂಡುಹಿಡಿಯಲಿಲ್ಲ. ಡಾಕ್ಟರ್ ಅವರು ನಮಗೆ ಸ್ಟೆಥೋಸ್ಕೋಪ್ ಇಟ್ಟು ನಮ್ಮನ್ನು ಪರಿಶೀಲಿಸುವಾಗ ಡಾಕ್ಟರ್ಗೆ ನಾವು ಅಡ್ಡಡ್ಡಾಗಿ ಏನಾದರೂ ಮಾತಾಡಿದ್ರೆ, ಮಾತಾಡಬೇಡಿ, ಏನು ಕೇಳಿಸಲ್ಲ ಅನ್ನುತ್ತಾರೆ. ಮನುಷ್ಯರ ಮುಂದೆ ಅದಕ್ಕೆ ಕಪಟ ವೇಷ ನಾವು ಹಾಕುವವರಾಗಿರ್ತೇವೆ. ಬಾಯಿನಿಂದ ಒಂದು ಮಾತಾಡ್ತೇವೆ, ಮನಸ್ಸಿನಿಂದ ಇನ್ನೊಂದು ಮಾತಾಡ್ತೇವೆ, ಅದು ನಡೆದು ಹೋಗುತ್ತೆ ಅಂದ್ಕೊಳ್ತೇವೆ. ದೇವ್ರ ಮುಂದೆ ಕೂಡ ಹಾಗೆ ಮಾಡಬೇಕು. ದೇವರಿಗೆ ಮೋಸ ಮಾಡಬೇಕೆಂದು ತಮ್ಮ ಆಲೋಚನೆಗಳನ್ನು ಮುಚ್ಚಿಟ್ಟುಕೊಳ್ಳುವವರಿಗೆ ಅಂತೆ ಶ್ರಮೆ. ದೇವರಿಗೆ ನಿಮ್ಮ ಮಾತುಗಳೆಲ್ಲ ಗೊತ್ತು, ನಿಮ್ಮ ಮನಸ್ಸು ಗೊತ್ತು, ನಿಮ್ಮ ಮಾತು ಬಾಯಿಗೆ ಬರುವುದಕ್ಕಿಂತ ಮುಂಚೆಯೇ ಆತನಿಗೆ ಗೊತ್ತು. ಹೃದಯಾಂತರಾಳಗಳನ್ನು ಪರಿಶೀಲಿಸುವ ಕರ್ತನಾಗಿರೋದ್ರಿಂದ ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗುವಾಗ ನಮ್ಮ ಹೃದಯ ಹೊಯ್ದುಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಹೃದಯವನ್ನು ತೆರೆದುಕೊಂಡವರಾಗಿ ಕುಗ್ಗಿದ ಜಜ್ಜಿದ ಮನಸ್ಸಿನೊಂದಿಗೆ ದೇವರ ಬಳಿಗೆ ಹೋಗಬೇಕು. ಕುಗ್ಗಿದ ಜಜ್ಜಿದ ಹೃದಯ ಅಂದರೆ ಏನು? ಇನ್ನು ಯಾವ ಮುಚ್ಚುಮರೆ ಇರಲ್ಲ. ಮುರಿದೋದ ಪಾತ್ರೆಯಲ್ಲಿ ಇನ್ನೇನಾದರೂ ಇರುತ್ತಾ? ಬಟ್ಟ ಬಯಲಾಗ್ಬಿಡುತ್ತೆ ನೋಡಿ. ಅದಕ್ಕೆ ಯೇಸುವಿನ ಬಳಿಗೆ ನಾವು ಹೋಗುವಾಗ ಹೃದಯದಲ್ಲಿರುವ ದುರಾಲೋಚನೆಗಳು, ಸ್ವಾರ್ಥತೆಯಿಂದ ಕೂಡಿದ ಆಲೋಚನೆಗಳು, ಸಂಕೋಚಿತವಾದ ಆಲೋಚನೆಗಳು, ಶರೀರ ಸಂಬಂಧವಾದ ಆಲೋಚನೆಗಳನ್ನು ಮುಚ್ಚಿಟ್ಕೊಳ್ಬಾರದು ಪ್ರಿಯರೇ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಅದೇ ನಿಜವಾದ ಭಕ್ತಿ.
ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ಸಕಲ ಅನೀತಿಯಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತಾನೆ. ಹಾಗೆ ಒಬ್ಬ ಪಾಪಿಯಾಗಿ ದೋಷಿಯಾಗಿ ಯೇಸುವಿನ ಬಳಿಗೆ ಹೋಗುವ ನಾವು ಪ್ರಾರ್ಥಿಸಿದ ನಂತರ ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ಪವಿತ್ರರಾಗಿ ಮಾರ್ಪಡ್ತೇವೆ. ಅದೇ ಪ್ರಿಯರೇ ಅನುಸರಿಸುವುದಕ್ಕೆ ಯುಕ್ತವಾಗಿರುವ ಕ್ರೈಸ್ತಿಯ ಭಕ್ತಿ. ತಮ್ಮ ಆಲೋಚನೆ ದೇವರಿಗೆ ಕಾಣಿಸಲಾರದಂತೆ ಮರೆಮಾಡಿಕೊಳ್ಳುವವರಿಗೆ ಶ್ರಮೆ. ನಮ್ಮನ್ನು ಯಾರು ನೋಡುವರು, ನಮ್ಮ ಕೆಲಸ ಯಾರಿಗೂ ಗೊತ್ತಿಲ್ವಲ್ಲ ಅಂದುಕೊಂಡು ಕತ್ತಲೆಯಲ್ಲಿ ತಮ್ಮ ಕೆಲಸ ನಡೆಸುವವರಿಗೆ ಶ್ರಮೆ. ಭಾನುವಾರ ದೇವರ ಆಲಯದಲ್ಲಿದ್ದಾಗ ಮಾತ್ರ ನೋಡುವ ಆತನಲ್ಲ ಪ್ರಿಯರೇ ನಮ್ಮ ದೇವರು. ನೀವು ಎಲ್ಲಿದ್ರೂ ಕೂಡ 24/7 ಆತನು ನಿಮ್ಮನ್ನು ನೋಡುತ್ತಲೇ ಇರ್ತಾನೆ. ದೇವರೇ, ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು ನಾನು ಎಲ್ಲಿಗೆ ಓಡಿ ಹೋಗಲಿ? ನಾನು ಕೂತ್ಕೊಳ್ಳೋದು, ಎದ್ದೇಳೋದು, ನನ್ನ ನಡೆ ನುಡಿ ಎಲ್ಲವೂ ನಿನಗೆ ಗೊತ್ತಿದೆ ಅನ್ನುತ್ತಾನೆ ದಾವಿದನು. ಆಕಾಶದೊಳಗೆ ಹಾರಿ ಹೋಗೋಣ ಅಂದ್ರೆ ಅಲ್ಲಿ ನೀನಿದ್ದಿ, ಪಾತಾಳದೊಳಗೆ ಮುಳುಗಿ ಹೋಗೋಣ ಅಂದ್ರೆ ಅಲ್ಲಿ ನೀನಿದ್ದಿ. ನಿನ್ನ ಆತ್ಮನಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಓಡಿ ಹೋಗಲಿ ಎಂದು ಭಕ್ತನಾದ ದಾವಿದನು ಹೇಳ್ತಾನಲ್ಲವೇ? ನಾವು ಯಾವತ್ತೇ ಆಗಲಿ ಹೀಗೆ ಯೋಚಿಸಬೇಕು. ನಮ್ಮನ್ನು ಪ್ರೀತಿಸುವ ದೇವರ ದೃಷ್ಟಿ ನಮ್ಮ ಮೇಲಿದೆಯಲ್ಲವೇ? ಆತನಿಂದ ನಾವು ಮರೆಯಾಗಲಾರೆವು. ನಮ್ಮ ಹೃದಯವನ್ನು ಆತನ ಮುಂದೆ ತೆರೆಯುವುದಾದರೆ, ನಮ್ಮ ಬಾಧೆ ಆತನಿಗೆ ಹೇಳಿಕೊಳ್ಳುವುದಾದರೆ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಮಗೆ ಜಯ ಕೊಡುವುದಕ್ಕಾಗಿ ನಮ್ಮ ಕರ್ತನು ಶಕ್ತಿಯುಳ್ಳ ಆತನಾಗಿದ್ದಾನೆ. ನಮ್ಮನ್ನು ಯಾರು ನೋಡಿಯಾರು, ಯಾರು ತಿಳಿದಾರು ಅಂದುಕೊಂಡು ಕತ್ತಲಲ್ಲಿ ತಮ್ಮ ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ? ಕತ್ತಲೆಯೊಳಗೆ ಹೋಗೋಣ ಅಂದರೆ ಕತ್ತಲೆಯೂ ಕೂಡ ನಿಮಗೆ ಕತ್ತಲೆಯಾಗಿರಲ್ಲ. ಈಗ ಹೇಳಿ, ಎಷ್ಟೋ ಕಾಲದಿಂದ ದೇವರ ವಾಕ್ಯ ಕೇಳುತ್ತಿರುವ ನೀವು ಕನ್ನಡದಲ್ಲಿ ಈ ಅನುದಿನದ ಧ್ಯಾನ 1 ವರ್ಷಕ್ಕಿಂತಲೂ ಹೆಚ್ಚಾಗಿ ನೀವು ವಾಕ್ಯ ಕೇಳ್ತಿದ್ದೀರಲ್ಲವೇ? ಯಾಕೆಂದರೆ ಸುಮಾರು 15-16 ತಿಂಗಳುಗಳಾಗ್ತಾ ಇವೆ ಕನ್ನಡದಲ್ಲಿ ನಾವು ಈ ಅನುದಿನದ ಧ್ಯಾನ ಪ್ರಾರಂಭಿಸಿ. ಇಷ್ಟು ದಿನಗಳಿಂದ ನೀವು ವಾಕ್ಯ ಕೇಳ್ತಾ ಇದ್ದೀರಲ್ಲವೇ? ನಿಮ್ಮ ಹೃದಯ ದೇವರ ಮುಂದೆ ತೆರೆದಿಟ್ಟು ಒಪ್ಪಿಕೊಳ್ಳುವವರಾಗಿದ್ದೀರಾ? ನಿಮ್ಮ ಹೃದಯ ಮಾರ್ಪಟ್ಟಿದೆಯಾ? ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ದೇವರಿಗೆ ನೀವು ಹೃದಯಾಂತರಾಳದಿಂದ ಇಡುವಂತಹ ಮೊರೆ ಆತನ ಸನ್ನಿಧಿಗೆ ಸೇರಿವೆಯಾ? ನಿಮ್ಮ ಆರಾಧನೆ ಆತ್ಮದಿಂದಲೂ ಸತ್ಯದಿಂದಲೂ ಕೂಡಿದಾಗಿದೆಯಾ? ನಿಮ್ಮ ಭಕ್ತಿ, ನೀವು ದೇವರ ಮೇಲೆ ತೋರಿಸುವ ಭಕ್ತಿ ನಿಮಗೆ ಧೈರ್ಯ ಹುಟ್ಟಿಸುತ್ತಾ ಇದೆಯಾ? ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ಅಭಿವೃದ್ಧಿಪಡಿಸುತ್ತಾ ಇದೆಯಾ ಎಂಬುದಾಗಿ ಪರಿಶೀಲಿಸಿಕೊಳ್ಳಬೇಕಾದ ಅವಶ್ಯಕತೆ ನಮ್ಮೆಲ್ಲರಿಗೆ ಎಷ್ಟೋ ಇದೆ ಪ್ರಿಯರೇ. ನಮ್ಮನ್ನು ಯಾರು ನೋಡಿಯಾರು ಎಂಬುದಾಗಿ ನಮ್ಮ ಆಲೋಚನೆ ಬೇರೆಯವರಿಂದ ನಾವು ಮುಚ್ಚಿಕೊಳ್ಳಬಹುದೇನೋ. ಆದರೆ ಕರ್ತನು ನಿಮ್ಮನ್ನು ದೃಷ್ಟಿಸಿ ನೋಡುತ್ತಿದ್ದಾನೆ. ಆತನಿಂದ ನೀವೇನು ಮುಚ್ಚಿಡಲಿಕ್ಕಾಗೋದಿಲ್ಲ. ನಿಮ್ಮ ಹೃದಯ ಆತನು ಪರಿಶೀಲಿಸುತ್ತಿದ್ದಾನೆ ಎಂಬುದಾಗಿ ಗಮನಿಸಿ, ನಮ್ಮ ಪಾಪದಲ್ಲಿ ಸಿಕ್ಕಾಕೊಂಡು ನಾವು ಶಿಕ್ಷೆಗೆ ಪಾತ್ರರಾಗುವುದಕ್ಕಿಂತ ಮುಂಚೆಯೇ ನಮ್ಮ ಪಾಪಗಳನ್ನು ನಾವೇ ಕಂಡುಕೊಂಡು ಒಪ್ಪಿಕೊಳ್ಳುವುದಕ್ಕಾಗಿ ಯೇಸುವಿನ ಪಾದಗಳ ಬಳಿಗೆ ತೆಗೆದುಕೊಂಡು ಬರುವುದಾದರೆ, ಆತನು ಕ್ಷಮಿಸುವುದಕ್ಕಾಗಿ ಸಿದ್ಧನಾಗಿದ್ದು ನನಗಾಗಿ ನಾನೇ ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾ ಇದ್ದೇನೆ ಎಂದು ಅಭಯ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾರೆ. ನಾನೂ ನಿನಗೆ ಶಿಕ್ಷಿಸುವುದಿಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಆಶಿಸುವ ಆತನಾಗಿದ್ದಾನೆ. ಹಾಗಾದರೆ ಹೇಗಿದೆ ನಿಮ್ಮ ಹೃದಯ ದೇವರ ಮುಂದೆ? ನಿಮ್ಮ ಆಲೋಚನೆ, ತಪ್ಪಾದ ಆಲೋಚನೆ ತಕ್ಷಣವೇ ಸೆರೆ ಹಿಡಿಯಬೇಕು. ಆಲೋಚನೆ ಬಂದಾಗ, ದೇವರೇ ಈ ಆಲೋಚನೆ ಬಂದಿದೆ, ನನ್ನನ್ನು ಕ್ಷಮಿಸಿರಿ. ಈ ಮೋಹದ ನೋಟ ನೋಡಿದ್ದೇನೆ, ಈ ಅಪವಿತ್ರವಾದ ಆಸೆ ನನಗುಂಟಾಗಿದೆ, ಕದಿಯಬೇಕೆಂಬ ಈ ಆಸೆ ನನ್ನಲ್ಲಿ ಬಂದಿದೆ, ಈ ದುರಾಲೋಚನೆ ನನ್ನಲ್ಲಿ ಬಂದಿದೆ, ಈ ದೂಷಣೆ ನನ್ನ ಹೃದಯದಲ್ಲಿ ಹುಟ್ಟಿಕೊಂಡಿದೆ, ಈ ಕೋಪ, ಈ ಅಪನಂಬಿಕೆ, ಈ ಒಂದು ಅಸೂಯೆಯಿಂದ ನನ್ನನ್ನು ಬಿಡಿಸಿರಿ ಎಂದು ಮೇಲಿಂದ ಮೇಲೆ ಪ್ರಾರ್ಥಿಸುತ್ತಾ ಶುದ್ಧ ಹೃದಯವುಳ್ಳವರಾಗಿ ದೇವರ ಮುಂದೆ ನಡೆಯುವುದನ್ನು ಕಲಿಯಬೇಕು. ಇದು ನಮಗೆ ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ನಾವ್ಯಾಕೆ ಯೇಸುವಿನ ವಾಕ್ಯ ನಿಮಗೆ ಸಾರ್ತಿದ್ದೇವೆ? ನಿಮ್ಮ ಹೃದಯ ಸ್ಥಿತಿ ಮಾರ್ಪಡುವುದಕ್ಕಾಗಿ. ಮೋಸಕರವಾದ ಹೃದಯ, ಘೋರವಾದ ವ್ಯಾಧಿಗೆ ಒಳಗಾದ ಹೃದಯ ಯೇಸುವಿಗೆ ಒಪ್ಪಿಸಿಕೊಡೋದಾದರೆ ನೂತನ ಹೃದಯ, ನೂತನ ಸ್ವಭಾವ ನಿಮ್ಮಲ್ಲಿ ಹುಟ್ಟಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿರೋದ್ರಿಂದ ಕರ್ತನು ಕೊಡುವ ನೂತನ ಹೃದಯವನ್ನು ಹೊಂದಿಕೊಂಡು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಂಡು, ಜೀವ ಜಲದ ಧಾರೆಗಳು ನಮ್ಮ ಹೃದಯದೊಳಗಿಂದ ಉಕ್ಕಿ ಹರಿಯುತ್ತಾ ಇರೋದ್ರಿಂದ ಮೇಲಿಂದ ಮೇಲೆ ದಿವ್ಯ ದಾನಗಳು, ಆಶೀರ್ವಾದಗಳು, ಸಕಲ ವಿಧವಾದ ಸಮೃದ್ಧಿ ಹೊಂದಿಕೊಳ್ಳುವುದಕ್ಕಾಗಿ ಶುದ್ಧ ಹೃದಯವುಳ್ಳವರಾಗಿ ಜೀವಿಸಬೇಕೆಂದು ಕರ್ತನು ಕೋರುತ್ತಿದ್ದಾರೆ. ಬನ್ನಿರಿ ಕರ್ತನಿಗೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಶುದ್ಧ ಹೃದಯ ನಮಗೆ ದಯಪಾಲಿಸಿರಿ. ನಮ್ಮ ಆಲೋಚನೆಗಳನ್ನು ಮುಚ್ಚಿಡದೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂತೆ, ನಿಮ್ಮ ಮೇಲೆ ಆಧಾರಗೊಂಡು ನಂಬಿಕೆಯಿಂದ ನಿಮ್ಮ ಸಾಕ್ಷಿಗಳಾಗಿ ಬದುಕುವಂತೆ
ಸಹಾಯ ಮಾಡಿರಿ. ನಮ್ಮ ದುರಾಲೋಚನೆಗಳ ಪ್ರಕಾರ ನಮ್ಮ ಅಂತರಂಗ ಹಾಳು ಮಾಡಿಕೊಳ್ಳದಂತೆ, ನಮ್ಮ ಆರಾಧನೆ ವೇಷಧಾರಣೆಯಂತೆ ಬಾಯಿ ಮಾತಿಗೆ ಪರಿಮಿತವಾಗಿರದೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಶುದ್ಧ ಹೃದಯವನ್ನು ನಮ್ಮಲ್ಲಿ ಹುಟ್ಟಿಸಿರಿ. ನಮ್ಮ ಬಾಯಿಯ ಮಾತುಗಳು, ನಮ್ಮ ಹೃದಯದ ಧ್ಯಾನ ನಿಮಗೆ ಅಂಗೀಕಾರವಾಗಿರಲಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮೂಲಕ ಕಳಿಸಿರಿ ಎಂದು ರಿಕ್ವೆಸ್ಟ್ ಮಾಡ್ತಿದ್ದೇವಲ್ಲವೇ? ನೀವು ಕಳಿಸುತ್ತಲೇ ಇದ್ದೀರಿ, ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತವಾದ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ನುಡಿದಿಂದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು, ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ, ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗಬಹುದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.